ಕಲಬುರಗಿ ಜಿಲ್ಲೆಯ ಸಲಗಾರ ಗ್ರಾಮ ಪಂಚಾಯಿತಿ ಅವ್ಯವಹಾರದ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗ್ತಾ ಇದೆ, ಮನೆಗಳ ಹಂಚಿಕೆಗೆ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಬಾಬುರಾವ್ ಚವ್ಹಾಣ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಮಿಸ್ಯೂಸ್ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಒಂದು ಮೀಟಿಂಗ್ ಕರೆದು ಅವ್ರೇನಪ್ಪ ಒಂದು ಮೀಟಿಂಗ್ ಎಲ್ಲ ಎಷ್ಟು ದುಡ್ಡು ಬಂದು ಎಷ್ಟು ಹೋಯ್ತು ಹಂಚಿಲ್ಲ. ಒಂದು ಮೀಟಿಂಗ್ ಒಂದು ವರ್ಷಕ್ಕೆ ಒಂದು ಮೀಟಿಂಗ್ ಕರೆದು ಅದರಲ್ಲಿ ಫೋರಮ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಅನ್ಪಡಿದ ಮೆಂಬರ್ಗಳಿಗೆ ಮನೆಗೆ ಹೋಗಿ ಸೈನ್ ಮಾಡಿಕೊಂಡು ಎಲ್ಲ ದುಡ್ಡು ಹೊಡೆದ್ಬಿಟ್ಟಿದ್ದಾರೆ. ಇದು ನ್ಯಾಯ ಇದು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್. ಇದು ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಒಂದು ವಿಡಿಯೋ ಅಲ್ಲೇ ಕೂತಾರೆ, ವಿಡಿಯೋ ಬಾಜು ಕೂತಾರೆ. ಸೆಕ್ರೆಟರಿ ಅವರಿಗೆ ಯಾವುದೋ ಗ್ರಾಮ ಪಂಚಾಯತಿ ಬೇರೆ ಸೆಕ್ರೆಟರಿ ಅವರಿಗೆ ಡೆಪ್ಯುಟೇಷನ್ ಹಾಕಿ ಅವನಿಗೆ ಕೊಟ್ಟು ಚೆಕ್ ಪವರ್ ಅವರಿಗೆ ಕೊಟ್ಟು ಎಲ್ಲ ದುಡ್ಡು ಹೊಡೆದು 5 ವರ್ಷದಿಂದ ಗ್ರಾಮ ಪಂಚಾಯತಿ ಎಷ್ಟು ಮನೆಗೆ ಬಂದು ಎಷ್ಟು ಹೋಗೋದು ಲೆಕ್ಕನೇ ಕೊಡಿಲ್ಲ ಇವರಿಗೆ. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗೆ ಸಂಜಾಯಿಸಬೇಕನ್ನೋದು ಅವರು ಸೆಕ್ರೆಟರಿ ಇನ್ಚಾರ್ಜ್ ಇದ್ದವರು ಎಲ್ಲ ಏನಪ್ಪ ಮಲಗುಡಿ ಮಾಡಿ ಈ ಎಲ್ಲ ದುಡ್ಡು ಎತ್ತಿ ಹಾಕಿದ್ದಾರೆ. ಒಂದು ಮೇನ್ ವಿಶೇಷವಾಗಿ ಅಂತ ಹೇಳಿದ್ರೆ ಇಲ್ಲಿ ಇದರಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ ನಾನು. ಮೀಟಿಂಗ್ ಯಾವಾಗ ಮಾಡಿದ್ದಾರೆ ಯಾವಾಗೆಲ್ಲ ಕೊಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಸನ್ಮಾನ್ಯ ಶಾಸಕರಾದ BR ಪಾಟೀಲ್ ಕೂಡ ಹೇಳಿದ್ರು ನಿಜ ಇದೆ. ಒಂದು ಮೆಂಬರಿಗೆ 800 ರೂಪಾಯಿ ತಗೋತಾರೆ. ಒಂದು ಮನೆ ಸೆಂಡ್ ಮಾಡಲಿಲ್ಲ, ಒಂದು ಮನೆಗೆ 800 ರೂಪಾಯಿ ತಗೋತಾರೆ. ಸಾರಿ 2000 ರೂಪಾಯಿ ತಗೋತಾರೆ. ಇದು ಅಥೆಂಟಿಕ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಈ ಗ್ರಾಮ ಪಂಚಾಯತಿಯಲ್ಲಿ ಆಡಿಟ್ ರಿಪೋರ್ಟ್ ಕೊಡಲ್ಲ, ಏನ್ ಕೇಳಿದ್ರೆ ಮೀಟಿಂಗ್ ಕೊಡಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲಿ ಬಂದಿದ್ದಾರೆ, ಇವ್ರು ಕಂಪ್ಲೇಂಟ್ ಮಾಡಿದ್ದಾರೆ, 2 ಕಂಪ್ಲೇಂಟ್ ಮಾಡಿದ್ದಾರೆ. ಇವ್ರಿಗೆ ಬೇಕಾದ್ರೆ ನಾವು ಕ್ವಶನ್ ಹಾಕಿ ಕೇಳ್ಬೋದು. ಅದೇ BR ಪಾಟೀಲ್ ಹೇಳ್ತಕ್ಕಂಥ ಮಾತು ದುಡ್ಡು ತಗೋದು ಕರೆಕ್ಟೇ. ಇಲ್ಲಿಗೂ ತಗೊಂಡು ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಏನ್ ಮಾಡ್ಬೇಕು. BR ಪಾಟೀಲ್ ಏನ್ ಮಾಡ್ಬೇಕು, CM ಭೇಟಿ ಆದ್ರೂ ಹೋದ್ರು ಬಂದು ನಾವು ಕೇಳ್ಬೋದು. ನೀವು ಏನ್ ಕಂಪ್ಲೇಂಟ್ ಕೊಡ್ತೀರೋ ಇದ್ರ ಬಗ್ಗೆ ನಾವು ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದಾರೆ. ಇದು ಎನ್ಕ್ವೈರಿ ಸರಿಯಾಗಿ ಮಾಡಿದ್ರು ಲೋಕಾಯುಕ್ತ ಕೊಡ್ತೀವಿ ನಾವು. ತಕ್ಷಣ ಇರ್ತಕ್ಕಂಥ ಪವರ್ ಕೊಟ್ಟಿಲ್ಲ. ಇದೇನು ಇದು ನೋಡಿ ಚೀಫ್ ಸೆಕ್ರೆಟರಿ ಆರ್ಡರ್ ಇದೆ. ಅದು ಈಗ ಏನ್ ಆರ್ಡರ್ ಇದೆ ಅಂತ ಹೇಳಿದ್ರೆ ಇದು ಆರ್ಡರ್ ಲಾಸ್ಟ್ ಪೇಜ್ ಇದೆ. ಇದು ಏನ್ ಆರ್ಡರ್ ಏನಿದೆ, ಇನ್ಚಾರ್ಜ್ ಸೆಕ್ರೆಟರಿ ಅವರಿಗೆ ವಿಡಿಯೋ ಅಧಿಕಾರ ಕೊಡಬಾರ್ದು. ವಿಡಿಯೋ ಅವರಿಗೆ ಪಕ್ಕದಲ್ಲಿ ಇರ್ತಕ್ಕಂಥ ರೆಗ್ಯುಲರ್ ವಿಡಿಯೋ ಕೊಡಬೇಕು. ಇನ್ಚಾರ್ಜ್ ಕೊಡಬೇಕು. ಇವಾಗ ಶಂಕರ್ ರಾಠೋಡ ನಾವು ಇಒ ತಾಲೂಕು ಆಫೀಸರ್, ಅವನು ತಿಳ್ಕೊಂಡು ಒಬ್ಬರು ರೇವಣ ಸಿದ್ದಯ್ಯ ಸ್ವಾಮಿ ಇನ್ಚಾರ್ಜ್ ಪಕ್ಕದ ಗ್ರಾಮ ಸೆಕ್ರೆಟರಿ ಕಂಪ್ಲೇಂಟ್ ಇದ್ರು ನೋಡಿ. ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದಾರೆ. ಇದು 24 2 ಕೊಟ್ಟಿದ್ದರು. ಆಮೇಲೆ 24 3 ಕೊಟ್ಟಿದ್ದೆವು. ಇವ್ರು ಏನು ಎಕ್ಷನ್ ತಗೊಂಡಿಲ್ಲ ಇದುವರೆಗೆ. ಇದು ಮಾಡದೇ ಇದ್ರೆ ಒಂದು ಲೋಕಾಯುಕ್ತ ಅಥವಾ ನಾವು ಮಿನಿಸ್ಟ್ರಿಗೆ ಏನಪ್ಪ ಬಹಳಷ್ಟು ಇದು ಇಂಥ ನಮ್ಮ ಲಂಬಾಣಿ ತಾಂಡ ಜಾಸ್ತಿ ಇದೆ ಚಿಕ್ಕೋಡಿ ಏರಿಯಾದಲ್ಲಿ. ಒಂದೊಂದು ಗ್ರಾಮ ಪಂಚಾಯತ್ನಲ್ಲಿ 70% ಲಂಬಾಣಿ ಮೆಂಬರ್ ಇದ್ದಾರೆ ಜಾಸ್ತಿ. ಒಬ್ಬ ಹೆಣ್ಮಕ್ಳು ಇದ್ದಾರೆ. ಆ ಹೆಣ್ಮಕ್ಳ ಸೈನ್ ಎಲ್ಲ ಗಂಟೆ ಸೈನ್ ಮಾಡಿ ದುಡ್ಡು ಹಾಕೊಂಡು ಹೋಗ್ತಾರಿಲ್ಲ ಅಂತ ಸೆಕ್ರೆಟರಿ ಇಟ್ಕೊಂಡು ಎಲ್ಲ ಅಂದಾಜು ದುಡ್ಡು ಮಾಮೂಲು ನೋಡಿದ್ರೆ ಒಂದು ಎಕ್ಷನ್ ಪ್ಲಾನ್ ಅಪ್ರೂ ಇಲ್ಲ, ಅವ್ರು ಕೇಳೋದಿಲ್ಲ, ಮೀಟಿಂಗ್ ಎಲ್ಲ ಏನಿಲ್ಲ. ಸೈನ್ ತಗೋದು ದುಡ್ಡು ಸೈನ್ ಮಾಡಿ ದುಡ್ಡು ಗ್ರಾಮ ಪಂಚಾಯತ್ ಮನೆಗೆ ಸೈನ್ ಮಾಡ್ಕೊಂಡ್ಬಿಡ್ತಾರೆ. ಅದು ಹೊರಡಿ ಕಾಪಿ ಕೊಡೋದು ಕೊಡಂಗಿಲ್ಲ. ಏನಾಗಿ ಒಂದು ಹೊರಡಿ ಇದ್ದರೆ ನೋಡಿ ಕೊಡ್ತೀನಿ ನಾನು. ಇದರಲ್ಲಿ ಏನು ಮಟ್ಟ ನಂಬರ್ ಕೊಡೋದ್ರೆ ಇದರಲ್ಲಿ ಏನು ಜಮಾ ತೋರಿಸಿಲ್ಲ, ಏನೇನು ತೋರಿಸಿದ್ದಾರೆ. ಹೊರಡಿ ಕಾಪಿ ಬೇಕಾದ್ರೆ ಕೊಡ್ತೀನಿ ನಾನು. ಅವರಲ್ಲಿ ಡೀಟೇಲ್ ಆಗಿ ಬಂದಿಲ್ಲ. ನಾವು ಟೈಮ್ ಏನು ಕೊಡ್ತೀರಿ, ಯಾವಾಗ ಹೋಗ್ತೀರಿ ಲೋಕಾಯುಕ್ತಕ್ಕೆ ಎಷ್ಟು ಟೈಮ್ ಕೊಟ್ಟಿರಿ, CO ಅದನ್ನ ಹೇಳ್ಬಿಡಿ. ಏನು ಹಾಕೋದು ಲೋಕಾಯುಕ್ತ ಯಾವಾಗ ಹೋಗೋದು ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಟೈಮ್ ಎಷ್ಟು ಕೊಟ್ಟಿರಿ COಗೆ. ಆಮೇಲೆ ಮುಂದೆ 8 ದಿವಸಕ್ಕೆ ಯಾಕೆ ಹೋಗೋದಂತ ಕೇಳಿದ್ರೆ ಏನ್ ಮಾಡೋದು. ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ನನಗೆ ಯಾವುದೇ ಪ್ರತಿಯೊಂದು ಗ್ರಾಮ ಸಭಾದಲ್ಲಿ ಮನೆ ಬರ್ತೇವೆ ಸರ್. AMR ಮನೆಗೆ ಇವರೆಲ್ಲ ಹೊರಗೆ ಹೋಗಿ ಡೀಲ್ ಮಾಡ್ತಾರೆ ಸರ್. ಸರ್ ನಾನಂತೀನಿ ಪಂಚಾಯತ್ ಮುಖಾಂತರ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿ ಅವರಿಗೆ ಯಾವುದೇ ಆಗಲಿ ಡಾಕ್ಯುಮೆಂಟ್ಸ್ ತಗೊಂಡು ಅವರಿಗೆ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಅವ್ರು ಹೊರಗಡೆ ಹೋಗಿ ಅವರು ವರ್ಕ್ ಆರ್ಡರ್ ಕೊಡ್ಬೇಕಂತ ಹೇಳಿ ಸೆಕ್ರೆಟರಿ ಅವರು ಹೊರಗಡೆ ಹೋಗಿ ಮಾಡ್ತಾ ಇದ್ದಾರೆ ಗ್ರಾಮ ಸಭೆಯಲ್ಲಿ. ಇದು ಗ್ರಾಮ ಸಭೆಯಲ್ಲಿ ಸರ್ ಹೊರಗೆ ಊರಿಗೆ ಯಾವುದು ಗ್ರಾಮ ಸಭೆ ಆಗಿಲ್ಲ ಸರ್. ನಾನು ಈಗ ಇದು CS ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಆ ಕಂಪ್ಲೇಂಟ್ ಇನ್ನ ತನಕ ಯಾವುದು ರಿಪೋರ್ಟ್ ಬಂದಿಲ್ಲ. ಆ ರಿಪೋರ್ಟ್ ಬರ್ತದೆ ಮುಂದೆ ನಾವು ಸ್ಟೆಪ್ ರಿಪೋರ್ಟ್ ನಾವು ಏನ್ ಮಾಡ್ಬೇಕು ಸರ್. ಸರ್ ಅವ್ರಿಗೆ ಟೈಮ್ ಸರ್ ನಾನು ಸರ್ 24/2/2000 ಫೆಬ್ರವರಿಯಿಂದ ನಾನು ಕೊಟ್ಟಿದ್ದೆ ಸರ್.
ಅದು ಅದ್ರ ಮೇಲೆ ಗ್ರೇಡ್ 2 ಸೆಕ್ರೆಟರಿಗ ಸರ್ಕಾರ ಆದೇಶನೇ ಇಲ್ಲ, ಅದು ನೀವು ಕೊಟ್ಟಿದ್ದು ಸರ್. ಗ್ರೇಡ್ 2 ದವ್ರಿಗೆ ನೀವು ಚೆಕ್ ಪವರ್ ಕೊಟ್ಟಿರಿ ಸರ್, ಯಾವ ಆಧಾರ ಮೇಲೆ ಕೊಟ್ರಿ? ಈಗ ನಾನು CS ಕಂಪ್ಲೇಂಟ್ ಕೊಟ್ಟಿರೋದು ತನಗೆ ಏನೂ ಆಗಿಲ್ಲ ಸರ್. ಏನು ಮಾಡಿಲ್ಲ ಸರ್. ನಾನು ಹೇಳ್ದೆ ಸರ್, ಈಗ ನನಗೆ ಯಾವುದೇ ಈಗ ನೀವು ಗ್ರಾಮ ಪಂಚಾಯತ್ನಲ್ಲಿ ಈಗ ನನಗೆ ಮನಿ ನಾವು ಕೇಳ್ತೇವೆ. ಈಗ ಜನರು ಏನಂತಾರೆ, ಯಾವ ಮನಿ ನೀವು ಯಾವ್ದು ಕೊಡ್ರಿ ಅಂತ ಹೇಳ್ತಾರೆ, ಗ್ರಾಮ ಸಭೆ ಮಾಡಿ ಅವೆಲ್ಲ ಹೇಳ್ತೀವಿ ಸರ್. ಮತ್ತೆ ಮೀಟಿಂಗ್ ಗ್ರಾಮ ಪಂಚಾಯತ್ ಸರ್ ಟೋಟಲ್ ಈ ವಿಧವೆ ಬೇರೆ ಸರ್. ಟೋಟಲಿ 5 ವರ್ಷನಾಗ ಒಂದು 500 ಬಂದಿರ್ಬೇಕು ಸರ್. ಟೋಟಲಿ ಹ್ಯಾಂಡಿಕ್ಯಾಪ್ಟ್ ಗ್ರಾಮ ಸಭಾದು PM ಮಾಡ್ದು ವಿಧಿಗಳು 120 ಎಷ್ಟೋ ಬಂದು, ಈಗ 180 PMR ಬಂದಿವ PMR ಈಗ ಬಂದಿವ ಸರ್, ಅವರೇ ಬಂದಿವ ಸರ್. ಏನ್ ಹೇಳ್ಬೇಕಂತ ಮಾಡಿದ್ರೆ ನೀವು ಹೇಳಿ ಆಯ್ತು. ಈಗ ನಿಮ್ಮ